ಇವತ್ತು ನನ್ನ ಮಗನ ಕೆಲಸ ಕಪ್ಕೊಂಡೋಗೋ ನನ್ನ ಮಕ್ಳ. ಹಾಯ್ ಹಲೋ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ದ ಸೇಮ್. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲ ಓಕೆ. ಅದಕ್ಕೆ ನೋಡಿ ಪ್ರಮೋಷನ್ ಅಂದ್ರಲ್ಲ ಫುಲ್ ಸುದೀಪ್ ಅವ್ರ ರೇಂಜ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಎಕ್ಸ್ಟ್ರಾರ್ಡಿನರಿ. ಕಬ್ಬಿದೆ ರೆಡಿ ಇದೆ, ಎಳ್ಳು ಬೆಲ್ಲ ಇದೆ, ಪೊಂಗಲ್ ರೆಡಿ ಇದೆ, ಸ್ವೀಟ್ ಪೊಂಗಲ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಇಬ್ಬರು ರೆಡಿ ಇಲ್ಲ. ಯಾರಣ್ಣ? ಒಂದು ಸಾಧು ಕೋಕಿಲ, ಇನ್ನೊಂದು ಚಿರಂಜೀವಿ ಸರ್ಜಾ. ಹೇಳಿ ಟೈಮ್ ಬರೋದೇನ್ರಿ, ಏನ್ ಪಡ್ಕೊಂಡು ಸಾಯನ್ರಿ ರೇ. ಸಾಧು ಕೋಕಿಲ ಅವ್ರು ಬಿಟ್ಬಿಡಿ ಸೀನಿಯರು. ಏನು ಅಂದ್ರೆ ಬರಲ್ಲ ಅಂತನಾ? ಅಲ್ಲ ಅವರು ಸಣ್ಣ ಮಾಡ್ಕೊಂಬಿಡೋಣ. ಅಲ್ಲಿ ಚಿರಂಜೀವಿ ಹೀರೋ ಪಿಕ್ಚರ್ ಬರ್ಬೇಕಲ್ಲ ರೀ, ಪ್ರಮೋಷನ್ ಮಾಡ್ಬೇಡ್ರಿ ಅಣ್ಣ. ಸಿನಿಮಾ 100 ಡೇಸ್ ಆಗೋವರೆಗೂ ಅದನ್ನು ಪ್ರಮೋಷನ್ ಮಾಡಿ ಅದನ್ನು ಗುರಿ ಮುಟ್ಟಿಸೋ ಜವಾಬ್ದಾರಿ ಎಲ್ಲ ನಟರದಾಗಿರುತ್ತೆ, ಎಲ್ಲ ನಿರ್ದೇಶಕರಾಗಿರುತ್ತೆ, ಎಲ್ಲ ತಂತ್ರಜ್ಞರ. ರೇ ಸ್ವಾಮಿ ಅಣ್ಣ ಬನ್ರಿ ಇಲ್ಲಿ. ಚಿರಂಜೀವಿ ಸರ್ಜಾ ಯಾರು ಮದುವೆ ಮಾಡ್ಕೊತಾ ಇದೆ? ಮೇಘನಾರಾಜ ನೋಡಿ ಮಾಡಕ್ ಕೆಲಸ ಇಲ್ವೇನ್ರಿ? ಲಾಸ್ಟ್ ವೀಕ್ ನೋಡಿದ್ರೆ ಮೇಘನಾರಾಜ್ ಮದುವೆ ಆಯ್ತೀನಿ ಅಂತ ಪೇಪರ್ ಹಾಕ್ಸ್ಕೊಂಡಿದ್ದೀರಾ. ಈಗ ನೋಡಿದ್ರೆ ಈ ಹುಡುಗಿ ಹತ್ರ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಇದು ಪೇಪರ್ ಹಾಕ್ಸಿದ್ರೆ ಇಲ್ಲ ಹಂಗೆ ಆಗ್ತಾ ಇದ್ದೀರಾ? ಸರ್ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಹಂಗೆ ನಂಬಿಟ್ಟು ಬಂದ್ಬಿಡೋದಾ? ಇವಾಗ ನಾನು ಮದುವೆನೇ ಮಾಡ್ಕೊಳಂಗಿದ್ರೆ ನಿಮ್ಮನ್ನ ಕರೆಯಲ್ವಾ? ಇಂಡಸ್ಟ್ರಿಯಲ್ ಎಲ್ಲರೂ ಕರೆಯಲ್ವಾ? ನನ್ನ ಫ್ಯಾಮಿಲಿನೆಲ್ಲ ಕರೆಯಲ್ವಾ? ಸುಮ್ಮನೆ ಹಂಗೆ ಮದುವೆ ಆಗೋಗ್ಬಿಡ್ತೀನ ನಾನು. ಇಲ್ಲಿಗೆ ಏನಕ್ಕೆ ಬಂದಿರೋದ್ರೆ ನಿಮ್ಗಿಂತ ಮುಂಚೆನೇ ಬಂದು ನನ್ನ ಫಿಲಮ್ ಚಂದ್ರಲೇಖನ ಪ್ರಮೋಷನ್ಗೆ ಅಂತ ಬಂದಿರೋದು. ವಾವ್, ಬ್ಯೂಟಿಫುಲ್ ಅರೇಂಜ್ಮೆಂಟ್. ಸೂಪರ್ ಸೂಪರ್. ಎಷ್ಟು ತಪ್ಪು ತಿಳ್ಕೊಂಡ್ಬಿಟ್ವಿ ಅಣ್ಣ. ಅದಕ್ಕೆ ನಿನ್ನಿಂದನೇ ಆಗಿದ್ದ ಅಣ್ಣ ಇಲ್ಲಣ್ಣ, ಯಾವ ತರ ಕಚ್ಬಿಡ್ತೀನಿ. ಅಲ್ಲ ತಪ್ಪು ನೋಡಿ. ಅದಕ್ಕೆ ಯಾರೋ ಬರ್ದಿತ್ತು, ಯಾರೋ ಹೇಳಿದ್ರೆ ಕೇಳ್ಕೊಂಡು ಯಾವತ್ತೋ ಒಂದು ಡಿಸಿಷನ್ಗೆ ಬರಬಾರ್ದು. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅನ್ನೋದು ಸತ್ಯ. ಒಂದು ನನಗೆ ಡೌಟು, ಈ ತಾಳಿ ಏನಕ್ಕೆ ಇಟ್ಕೊಂಡವ್ರೆ ನಂಗೆ ಅದು ನಿಜ ಹೇಳ್ಸ್ಬಿಡಿ. ಇವ್ರು ನನ್ನ ಫ್ರೆಂಡ್ ಸರ್, ಅವರು ಮಜಾ ಮಾಡ್ಕೊಂತ ಇದ್ರು. ನಿಜನಮ್ಮ? ತಾಳಿ ಚೆನ್ನಾಗಿದ್ಯಾ ಅಂತ ಕೇಳಿದ್ರು. ಚೆನ್ನಾಗಿದಮ್ಮ, ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಕರೆಕ್ಟ್ ಆಗಿದ್ದಿರೋದು ಅಂತ ಹೇಳ್ತೀರಾ. ಅಷ್ಟೊತ್ತು ನೀವು ನಮ್ಮನ್ನು ನೋಡ್ಬಿಟ್ಟು ತಪ್ಪು ತಿಳ್ಕೊಂಬಿಟ್ಟು. ಓಲಿ ತುಂಡಾನೇ ಇರಲಿ ಬಿಡಿ, ಎಲ್ಲ ಚಿಕ್ಕದಾಗಿರ್ಬೇಕು. ಚಿಕ್ಕದಾಗಿದ್ರೆ ಚೊಕ್ವಾಗಿರುತ್ತೆ. ತಪ್ಪು ತಿಳ್ಕೊಂಡ್ಬಿಟ್ವೆ ನೋಡಿ ಬಾಲ್ಸು ಇವಾಗ. ಅಣ್ಣ ಈಗ ನಿಜವಾದ ಖುಷಿ ವಿಚಾರ ಅಂದ್ರೆ ನಮ್ಮ ಹೀರೋ ನಮಗಿಂತ ಮುಂಚೆ ಬಂದು ನಮ್ಮ ಸಿನಿಮಾ ಚಂದ್ರಲೇಖದ ಪ್ರಮೋಷನ್ ಮಾಡ್ತಿರೋದು. ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ. ನೀವು ಎಸ್ ಅಂದ್ರೆ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಸಿನಿಮಾ ಚಂದ್ರಲೇಖ ಪ್ರಮೋಷನ್ ಶುರು ಮಾಡಿ ಇಡೀ ಕನ್ನಡಿಗರ ಆಶೀರ್ವಾದ ಆರೈಕೆ ನಮ್ಮ ಮೇಲಿರಲಿ ಅಂತ ಕಾರ್ಯಕ್ರಮ ಶುರು ಮಾಡೋಣ. ಆಕ್ಷನ್. ಬೇರೆ ಕಡೆ ನಿಂತ್ಕೊಳ್ಳ ಅಂತ ನೋಡ ಬಾಯಿ ಬಂದ ಸರಿಯಾಗಿ ಸಾಕು ಮುಚ್ಚು. ನೀನ್ ಅನ್ನೋದೇನ್ ಕಂಡಿಲ್ವಾ? ನಾನು ಯಾವಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು ಇಂಥ ಕರಿಯನ್ ಕಟ್ಕೊಂಡೆ ನಿನ್ ಜೀವನ ಎಲ್ಲ ಹಾಳಾಗುತ್ತೆ ಅಂತ ಇವಾಗ ಅನ್ಭವಿಸ್ತಾ ಇದ್ದೀನಿ. ಕರಿ ಅಂತ ಮಾತಾಡ್ಬೇಡ ನೀನು. ನಾನಂತೂ ನಿನ್ ಜೊತೆ ಬಾಳಲ್ಲಪ್ಪ. ನಾನಂತೂ ಸಾಯಕ್ ಹೋಗ್ತಾ ಇದ್ದೀನಿ. ನಾನಂತೂ ನಿನ್ ಜೊತೆ ಬಾಳಲ್ಲ ಅಷ್ಟೇ. ಏನಾಯ್ತಣ್ಣ? ಏನಾಯ್ತಮ್ಮ? ಅಣ್ಣ ನಾನಂತೂ ಇವನ್ ಜೊತೆ ಬಾಳೋದಂತೂ ಸಾಧ್ಯನೇ ಇಲ್ಲ. ಬಾಳಲ್ಲ ಅಣ್ಣ ಇವನ್ ಜೊತೆ ನಾನು. ಅಲ್ಲಣ್ಣ, ನಾನೇ ಪಿಕ್ಚರ್ ಹೇಳಿದ್ದೀನಿ ಸುಸೈಡ್ ಮಾಡ್ಕೊಳ್ಳೋದು ತಪ್ಪು, ಆತ್ಮಹತ್ಯೆ ಜೀವನದಲ್ಲಿ ಯಾವುದಕ್ಕೂ ಪರಿಹಾರ ಅಲ್ಲ ಅಂತ ಇವಳು ಸಾಯ್ತೀನಿ ಅಂತ ಹೋಯ್ತಾಳಲ್ಲ. ಇವಳು ಏನು ಮಾಡೋಣ ನಾನು ಬುದ್ಧಿ? ಒಂದು ನಿಮಿಷ ನೋಡಮ್ಮ, ಸಾಯದೆ ಎಲ್ಲದಕ್ಕೂ ಆನ್ಸರ್ ಆಗೋಗ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ. ಸಾಯೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲದಕ್ಕೂ ಒಂದು ಆನ್ಸರ್ ಸಿಗುತ್ತೆ. ಅದನ್ನೇ ಅವರು ದೇವರು ಯಾವುದೇ ಜೀವರಾಶಿಗಳಿಗೂ ಮಾತಾಡೋ ಶಕ್ತಿ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿಲ್ಲ, ಮನುಷ್ಯನಿಗೆ ಕೊಟ್ಟಿರೋದು. ಏನಮ್ಮ ಚಿನ್ನಂತ ಗಂಡ ಸಕ್ಕರೆ ನಾಡಿಂದ ಬಂದವನೇ ನಿನ್ನ ಅಕ್ಕರಿಂದ ನೋಡ್ಕೊಳ್ಳೋದು ಬಿಟ್ಬಿಟ್ಟು ನಿನ್ನ ನೋಡೋ ಬಿಡು ಸರ್. ಮತ್ತೆ ಹೇಳ್ತೀನಿ ಕೇಳಿ, ಇದೆಲ್ಲ ಬಿಟ್ಟು ಫಸ್ಟು ಏನಮ್ಮ ಸೂಸೈಡ್ ಮಾಡ್ಕೊ, ಕ್ಯಾನ್ಸಲ್ ಮಾಡ್ಕೊತೀಯ, ಒಂದು ಐಡಿಯಾ ಮಾಡು. ಚಂದ್ರಲೇಖ ಪಿಕ್ಚರ್ ನಿಮಿಷ ಕೂತ್ಕೋಬೋದು. ಅಲ್ಲ, ಚಂದ್ರಲೇಖ ಪಿಕ್ಚರ್ ನೋಡ್ಬಿಡ್ಲಿ. ಕರೆಕ್ಟ್. ಆಮೇಲೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಈ ಜಗತ್ತಿನಲ್ಲಿರುವ ಯಾವ ಜೀವರಾಶಿಗೂ ಒಂದ್ಸಲ ನಮ್ಮ ಸಿನಿಮಾ ನೋಡ್ಬಿಟ್ಟಲ್ಲ. ಕರೆಕ್ಟ್. ಬೆಸ್ಟ್. ಆ ಪಿಕ್ಚರ್ ಬಗ್ಗೆ ಫಸ್ಟ್ ಪಬ್ಲಿಕ್ ಹತ್ರ ಅತಿ ಶೀಘ್ರದಲ್ಲಿ ಪಿಕ್ಚರ್ ರಿಲೀಸ್ ಆಗುತ್ತೆ. ಅದ್ ನೋಡ್ಕೊಂಡು ನೀನು ಡಿಸೈಡ್ ಮಾಡಿ. ನೀನ್ ಬಂತೀನಿ ನೋಡಿ. ಓಂ ಪ್ರಕಾಶ್ ಅವರು ಎಲ್ಲಣ್ಣ ಇಷ್ಟು ಟೈಮ್ ಆಯ್ತು ಇನ್ನೂ ಬಂದೇ ಇಲ್ಲ. ಈಗ ಚಿರು ಬ್ರದರ್, ನಮ್ಮ ಕನ್ನಡ ಚಿತ್ರರಂಗ ಯಾಕೆ ಉದ್ಧಾರ ಆಗಿಲ್ಲ ಅಂತ ನನಗೆ ಈಗ ಅನಿಸ್ತಾ ಇದೆ. ಯಾಕೆ? ಅಲ್ಲ ಪಾಪ ಪ್ರೊಡ್ಯೂಸರ್ ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಬಂಡವಾಳ ಹಾಕ್ತಾರೆ ಪಿಕ್ಚರ್ ಮೇಲೆ. ನಾವು ಕೆಲಸ ಮಾಡ್ತೀವಿ ಡೇ ನೈಟ್, ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ. ಡೈರೆಕ್ಟರ್ ಪಾಪ ದುಡಿತಾರೆ, ಆದ್ರೆ ಪಿಕ್ಚರ್ ಮಾಡಿ ಮಡಗ್ಬಿಟ್ಟು ಪ್ರಮೋಷನ್ ಮಾಡದೇ ಇದ್ರೆ ಹೆಂಗೆ ಸ್ವಾಮಿ? ಕರೆಕ್ಟ್ ಅಣ್ಣ ಅಲ್ವಾ? ನಾವು ಆಟೋದಿನ ಕಾಯ್ಕೊಂಡು ನಿಂತೀವಿ, ಬಂದು ಪ್ರಮೋಷನ್ ಮಾಡು ಅನ್ನೋದು ಬಿಟ್ಬಿಟ್ಟು ಈ ನಮ್ಮ ಓಂ ಪ್ರಕಾಶ್ ರಾವ್ ಅವರು ಸಾಮ್ರಾಟ್ ಹೊಲ್ಟೋ ಅದೇನು ಅಲ್ಲೇ ಗಾಡಿ ಮೇಲೆ ಬಂತಾ. ಅಣ್ಣ ಏನಿದು ಎತ್ತಿನ ಗಾಡಿ ಬರ್ತಾವ್ರೆ? ಓಮೇಣ ಬನ್ರಿ ಬನ್ನಿ. ಹೈ ನಡಿ 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 ನಡಿಯ, ಟೈಮ್ ಆಯ್ತಲೇ. ನಡಿಯ ನಡಿ ನಡಿ. ಅಪ್ಪ ಬಹಳ ವಿಚಿತ್ರ ಆಯ್ತಲ್ಲ ಅಣ್ಣ. ಏನಣ್ಣ ಇದು? ಯಾಕೆ ಹೇಳ್ತೀನಿ ನನ್ನ ಅವಸ್ಥೆ? ನಾನೇನು ಮಾಡ್ಲಿ? ಈಗ ಬಸ್ಸು ಮತ್ತೆ ಕಾರಲ್ಲಿ ಬರೋಣ ಅಂತಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಅವಾಗ ನಮ್ಮ ಗೌರ್ಮೆಂಟ್ ಅವ್ರು ಜಾಸ್ತಿ ಮಾಡ್ತಾನೆ ಇರ್ತಾರೆ. ಸತ್ಯವಾದ ಬೇಡ ಅಂತ ಬಿಟ್ಬಿಟ್ಟೆ. ಆಟೋಲ್ ಬರೋಣ ಅಂತ ಅನ್ಕೊಂಡೆ. ಈ ಗ್ಯಾಸ್ ಬೆಲೆ ಮೊನ್ನೆ ತಾನೇ ಜಾಸ್ತಿ ಮಾಡಿ ನಮ್ಮ ಅಣ್ತಂದಿರ ಆಟೋ ಡ್ರೈವರ್ಸ್ಗಳಿಗೆ ಎಲ್ರ ಬಾಯಿಗೂ ಮಣ್ಣಾಗ್ತಾವ್ರೆ.
ಅವ್ರು ಕೇಳಕ್ಕೆ ಅಂತ ಹೋದ್ರೆ ನೀವೇ ಮೀಟರ್ ಮೇಲೆ ಜಾಸ್ತಿ ಮಾಡ್ಕೊಳ್ಳಿ ಅಂತಾರೆ. ಹೆಂಗೆ ಬದುಕೋದು? ಸೊ ಅದಕ್ಕೆ ಡಿಸೈಡ್ ಮಾಡಿದೆ, ಸೈಕಲು ಅದು ಇದು ಇಲ್ಲ, ಏನು ಬೇಡ, ಸೀದಾ ನಮ್ಮ ಎತ್ತಿನ ಗಾಡಿ. ಸೂಪರ್ ಅಣ್ಣ, ಏನ್ ಚೆನ್ನಾಗಿದೆ ಅದು. ಚಂದ್ರಲೇಖ ಪೋಸ್ಟ್ ಹಾಕೊಂಡು ಇಡೀ ಊರ್ ಸುತ್ತ ಓಡಿಸ್ಕೊಂಡ್ ಬಂದಿದ್ರೆ ಅಣ್ಣ. ಏನಕ್ಕೆ ಅಂತಂದ್ರೆ ಈ ಮುಂಚೆ ಹಳ್ಳಿಗಳ ಟೆಂಟಲ್ಲಿ ಎಲ್ಲ ಗಾಡಿ ಓಡಿಸ್ತಾ ಇದ್ರಲ್ಲ ಪಬ್ಲಿಸಿಟಿ ಮಾಡ್ಕೊಂಡು, ನೀವು ಇಲ್ಲಿ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ, ನಾನು ಗಾಡಿ ಕತ್ಕೊಂಡು. ಅದೇ ಈಗ ಮುಂಚೆ ನಮ್ಮ ಮಳವಳ್ಳಿ ಕಡೆ ಎಲ್ಲ ನಮ್ಮ ಮಂಡ್ಯ ಸೈಡು ಜಡ್ಗ ಗಾಡಿಗೆ ಮೈಕ್ ಹಾಕೊಂಡ್ಬಿಟ್ಟು ಎರಡು ಸುತ್ತ ಪಿಕ್ಚರ್ ಪೋಸ್ಟ್ ಹಾಕೊಂಡ್ಬಿಟ್ಟು ಹಿಂದೆ ನೋಡಿ ನೋಡಲು ಮರೆಯದಿರಿ ಮರೆತು ನಿರಾಶರಾಗಿದ್ರಿ ಕನ್ನಡ ಚಲನಚಿತ್ರರಂಗದ ವರ್ಣರಂಜಿತ ಚಲನಚಿತ್ರ ಚಂದ್ರಲೇಖ ಅಂತ ಅನೌನ್ಸ್ ಮಾಡ್ತಿದ್ರಲ್ಲ, ಆ ಟೈಪ್ ಇದೆ ಅಣ್ಣ ಇದು. ಸೂಪರ್ ಅಣ್ಣ, ನಿಜವಾಗ್ಲೂ ಕ್ರಿಯೇಟಿವಿಟಿನ ಎಕ್ಸ್ಟ್ರಾ ಅದಕ್ಕೆ ಬರೆದ್ರು ಅಣ್ಣ ಮಾಡಿದ್ರು ಅಷ್ಟು ಪಿಕ್ಚರ್ ಮೆಗಾ ಇಟ್ಟು ಕನ್ನಡ ಚಿತ್ರರಂಗದ ನಂಬರ್ 1 ಕಮರ್ಷಿಯಲ್ ಡೈರೆಕ್ಟರ್ ಅಂದರೆ ಅಣ್ಣನೇ. ಅಣ್ಣ ಕಂಗ್ರ್ಯಾಚುಲೇಷನ್ಸ್ ಅಣ್ಣ, ಈ ಪಿಕ್ಚರ್ ಮೆಗಾ ಹಿಟ್ ಆಗುತ್ತೆ. ಬನ್ನಿ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಪಿಕ್ಚರ್ ಬಗ್ಗೆ.